ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಗುಣಲಕ್ಷಣಗಳನ್ನ ಡೆಂಗ್ಯೂ ಹೊಂದಿರುತ್ತೆ, ಇದನ್ನ ನಿಯಂತ್ರಣ ಮಾಡಬೇಕು ಅಂದ್ರೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದಕ್ಕೆ ಡಿಎಂಒ ಡಾಕ್ಟರ್ ನಾಗಪ್ಪ ಅವರಿಗೆ ನನ್ನೊಟ್ಟಿಗಿದ್ದಾರೆ ಮಾತನಾಡುತ್ತೆ. ಎಸ್, ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಎಸ್ ಎಸ್ ನಾಗಪ್ಪ ಸರ್, ಏನು ಈ ಡೆಂಗ್ಯೂ ಪ್ರಕರಣ ಇದೆ, ಈ ಡೆಂಗ್ಯೂ ಪ್ರಕರಣವನ್ನ ಮೊದಲಿಗೆ ನಾವು ಕಂಡು ಹಿಡಿಯೋದು ಹೇಗೆ, ಹೇಗೆ ಡೆಂಗ್ಯೂ ಬಂದಿದೆ ಅಂತ ಜನರಿಗೆ ಗೊತ್ತಾಗುತ್ತೆ ಸರ್? ಈಗ ಮೇಡಮ್, ಮೊದಲಿಂದ ಕಂಡು ಹಿಡಿಯೋ ಡೆಂಗಿ ಅಂತ ಅದು ತಿಳ್ಕೊಳ್ಳೋದು ಅಂದ್ರೆ, ಯಾವುದೇ ವ್ಯಕ್ತಿಗೆ ಚಿಕ್ಕವರಲ್ಲಿ ದೊಡ್ಡವರಲ್ಲಿ ಒಂದು ವಾರದೊಳಗೆ ಜ್ವರ ಇದ್ದು, ಜ್ವರದ ಜೊತೆಗೆ ಕಡೆ ಪಕ್ಷ 2 ಲಕ್ಷಣಗಳು, ತಲೆನೋವು, ಕಣ್ಣಿನ ಹಿಂಭಾಗ ನೋವು, ತಲೆನೋವು, ಕೀಲ್ ನೋವು, ಈ ತರ ಬೇರೆ ಬೇರೆ, ವಾಂತಿ ಆಗೋದು, ಮೈಕೈ ನೋವು, ಸುಸ್ತಾಗೋದು, ಅದಲ್ಲದೆ ಚರ್ಮದ ಮೇಲೆ ಗಂಧೆಗಳು, ವಾಂತಿ ಮಾಡಿದ್ರೆ ರಕ್ತ ಬರ್ತಕ್ಕಂಥ, ಅದಲ್ಲದೆ ಹಿಂಗೆ ರಕ್ತ ಸ್ರಾವ ಆಗುತ್ತ ಚಿಹ್ನೆಗಳು, ಈ ತರ ಯಾವುದೇ ಅದರಲ್ಲಿ 2 ಲಕ್ಷಣಗಳಿದ್ರೆ ಅಂತರ ನಾವು ಡೆಂಗಿ ಇರಬಹುದು ಅಂತ ಸಂಶಯ ಪಡ್ತೀವಿ ಮೇಡಮ್. ಸರ್, ಇದನ್ನ ತಡೆಗಟ್ಟಬೇಕು ಅಂದ್ರೆ ಜನರಲ್ಲಿ ಯಾವ ರೀತಿ ಜಾಗೃತಿ ಮೂಡಬೇಕು, ಜನರು ಕೂಡ ಇದ್ರ ಯಾಕಂದ್ರೆ ಸೊಳ್ಳೆಗಳು ಕಚ್ಚೋದ್ರಿಂದಾಗಿ ತಪ್ಪಿಸ್ಕೊಳ್ಬೇಕು ಅಂದ್ರೆ ಏನು ಆರೋಗ್ಯ ಇಲಾಖೆಯವರ ಪಾತ್ರ ಎಷ್ಟಿದೆ ಅಷ್ಟೇ ಜನರ ಪಾತ್ರ ಕೂಡ ಇರುತ್ತೆ. ಜನರು ಯಾವ ರೀತಿ ಮುಂಜಾಗ್ರತೆಯನ್ನ ವಹಿಸ್ಬೇಕಾಗುತ್ತೆ ಸರ್? ಮೇಡಮ್, ಇದು ಜನರು ಮುಖ್ಯವಾಗಿ ಅವರು ಅಂದ್ರೆ ಜಾಗರೂಕತೆ ಜೊತೆಗೆ ತಮ್ಮ ಜವಾಬ್ದಾರಿನ ಚೆನ್ನಾಗಿ ಅಂದ್ರೆ ಸಾರ್ವಜನಿಕ ಜವಾಬ್ದಾರಿ ನಿಭಾಯಿಸಿದ್ರೆ ಹೆಚ್ಚು ಕಡಿಮೆ ಇಲ್ದಂಗೆ ಮಾಡ್ಬೋದು ಮೇಡಮ್, ನಿಯಂತ್ರಣದಲ್ಲಿ ಇಡಬಹುದು. ಯಾಕೆ ಅಂತಂದ್ರೆ ಈ ಒಂದು ಸೊಳ್ಳೆ ಮನೆಯ ಸುತ್ತಮುತ್ತ, ಮನೆಯ ಒಳಗೆ ಹೊರಗಿನ ಪರಿಕರಗಳಲ್ಲಿ, ಮಾನವ ತಾಣಗಳಲ್ಲಿ, ಸಣ್ಣ ಸಣ್ಣ ತಾಣಗಳಲ್ಲಿ, ಶುದ್ಧ ನೀರಿನಲ್ಲಿ ಬೆಳೀತಕ್ಕಂಥ ಸೊಳ್ಳೆ. ಇದು ಬಹಳ ದೂರ ಹಾರೋದಿಲ್ಲ ಅಥವಾ ದೂರದಲ್ಲಿ ಹಾರಿ ಬರುವಂತ ಸೊಳ್ಳೆ ಅಲ್ಲ. ಹಾಗಾಗಿ ನಾವು ನಮ್ಮ ಮನೆಯ ಸುತ್ತಮುತ್ತ ನೀರಿನ ಪರಿಕರಗಳು ಅವುಗಳನ್ನು ನಾವು ಕುಡಿಯಕ್ಕೆ ಬಳಸ್ತೀವೋ ಅಥವಾ ಯಾವ್ದಕ್ಕಾರ ಬಟ್ಟೆ ಒಯ್ಯಕ್ಕೆ ಬಳಸಿ ಯಾವುದೇ ಅಂತ ನೀರುಗಳನ್ನ ಮುಚ್ಚಿಡೋದೊಂದು, ಸೊಳ್ಳೆ ನುಸುಳದಂತೆ ಮುಚ್ಚಿಡೋದೊಂದು. ಅದೇ ರೀತಿ ಘನತ್ಯಾಜ್ಯಗಳು ಏನಿರ್ತವೆ, ಘನತ್ಯಾಜ್ಯಗಳು ಅದನ್ನ ಸರಿಯಾಗಿ ವಿಲೇವಾರಿ ಮಾಡ್ತಕ್ಕಂಥದ್ದು, ಅಂತವನ್ನ ಸರಿಯಾಗಿ ನಿಭಾಯಿಸೋದ್ರ ಜೊತೆಗೆ ದೈನಂದಿನ ನಾವು ಏನೇನು ಈಗ ಏರ್ ಕೂಲರು ಅಥವಾ ಈಗ ಫ್ರಿಜ್, ರೆಫ್ರಿಜರೇಟರ್, ವಾಟರ್ ಇದು ಈಗ ಅಲಂಕಾರಿಕ ಗಿಡಗಳು ಅಂತ ಕೆಳಗಡೆ ನೀರಿಂತ ಎಲ್ಲೆಲ್ಲಿ ಸಣ್ಣ ಸಣ್ಣ ನೀರಿಂತ ಅಂತವನ್ನೆಲ್ಲ ಆಗಾಗ್ಗೆ ಸ್ವಚ್ಛತೆ ಕಡೆ ಪಕ್ಷ ವಾರಕ್ಕೊಂದು ಸರಿ 2 ಸಾರಿ ಸ್ವಚ್ಛತೆ ಮಾಡೋದ್ರಿಂದ ಈ ಸೊಳ್ಳೆ ಉತ್ಪತ್ತಿ ತಾಣನೇ ಇದ್ ಮಾಡಬಹುದು ಮೇಡಮ್. ಇದು ಏನಂತಂದ್ರೆ ಇದು ವೈರಸ್ ರೋಗವಾದ್ರು ಈ ಸೊಳ್ಳೆಯಿಂದ ಆಡೋ ರೋಗ. ಈ ಸೊಳ್ಳೆನೆ ನಿರ್ಮೂಲನೆ ಅಂದ್ರೆ ಬರೀ ಔಷಧಿ ಹೊಡೆಯೋದು. ಔಷಧಿ ನಾವು ಎಲ್ಲೆಲ್ಲ ಹೊಡೆಯಕೊಂಡು ಹೋಗಕ್ಕಾಗೋದಿಲ್ಲ. ಇದು ಅದು ಹುಟ್ಟಿ ಆದ್ಮೇಲೆ ಕಪ್ಪು ಇರ್ತಕ್ಕಂತಂದ್ರೆ ಡಾರ್ಕ್ ಪ್ಲೇಸ್ ಅಲ್ಲಿ ಒಂದು ದಾರ, ಮಂಚ ಕೆಳಗೆ ಎಲ್ಲ ದಾರ ಏನ ನೇತಾಡ್ತಾ ಇದ್ರೆ ಅಂತ ಸಂಧಿ ಟಿವಿ ಸ್ಕ್ರೀನ್ ಮೇಲೆ ಹಿಂಗೆಲ್ಲ ಡಾರ್ಕ್ ಪ್ಲೇಸ್ ಅಂತ ಕಡೆ ಅಡಿಗೆ ಕೂತ್ರಿ ಅಲ್ಲಿಗೆಲ್ಲ ನಾವು ಔಷಧಿ ಹೊಡೆಯಕ್ಕೂ ಸುಮ್ಮನೆ ವೇಸ್ಟ್ ಅದು. ಅದರ ಬದಲು ಸುಲಭವಾಗಿ ಸಿಗ್ತಕ್ಕಂಥದ್ದು ಇದು ನಾವು ನಿಂತ ನೀರು. ಆ ನಿಂತ ನೀರು ಸಣ್ಣ ಸಣ್ಣ ಮಾನವ ನಿರ್ಮಿತ ನೀರಿನ ತಾಣಗಳು. ಇಂಥ ಕಡೆ ನಾವು ನಾವು ಸ್ವಚ್ಛತೆ ಅಂದ್ರೆ ಅವನ್ನೆಲ್ಲ ನೀರ್ ನಿಲ್ದಂಗೆ ಎಚ್ಚರ ವಹಿಸಿದ್ರೆ ಇಂಥ ಸೊಳ್ಳೆ ಆಡ್ತಕ್ಕಂಥದ್ದು ಸೊಳ್ಳೆ ನಿರ್ವಹಣೆ ಮಾಡಬಹುದು ಮೇಡಮ್. ಅದು ತೊಟ್ಟಿ, ಡ್ರಮ್ಮು, ಬ್ಯಾರೆ, ಸೇಲ್ ಕೂರರು, ತೆಂಗಿನಕಾಯಿ ಒಡಗೆ, ಚಿಪ್ಪು, ಪ್ಲಾಸ್ಟಿಕ್ ಕಪ್ಸು, ಯೂಸ್ ಅಂಡ್ ಥ್ರೋ ಕಪ್ಪು, ಐಸ್ ಕ್ರೀಮ್ ತಿಂದಿರ್ತಕ್ಕಂಥ ಕಪ್ಸ್, ಈ ತರ ಎಲ್ಲ ಟೈರ್, ಈ ತರ ಏನೇನು ಸಣ್ಣ ಸಣ್ಣ ಇದಾವೆ ಎಲ್ಲ ನಾವು ಎಚ್ಚರ ವಹಿಸ್ಬೇಕಾಯ್ತು. ಅದ್ರ ಜೊತೆಗೆ ನಮ್ಮ ಆಶಾ ಕಾರ್ಯಕರ್ತರು ಅಥವಾ ಎಲ್ಲ ಬರ್ತಾರೆ ಅವರಿಗೆ ಮುಖ್ಯವಾಗಿ ಅವರು ಒಂದು ಅವರ ನಿರ್ದೇಶನ ಪಡೆಯಬೇಕಾಗ್ತದೆ. ಅದು ಕೆಲವು ಒಂದು ಕಡೆ ನೀರೇ ಇದ್ ಮಾಡ್ತಿಲ್ಲ. ಈಗ ಉದಾಹರಣೆಗೆ ಯಾವ್ದೋ ಒಂದು ಹಳ್ಳಿಗೆ ವಾರದಲ್ಲಿ 3 ದಿನ ನೀರು ಬರೋದು, ನಮಗೆ ಬಟ್ಟೆ ಕುತ್ಕೊಳ್ಳೋಕೆ ನೀರು ತೊಟ್ಟಿ ಇಟ್ಕೊಂಡಿದ್ವಿ ಅಂತ ಅದನ್ನ ಮುಚ್ಚಿಡ ಇದಾಗಲ್ಲ ಅಂದ್ರೆ ನಮ್ಮ ಆರೋಗ್ಯ ಇಲಾಖೆಯವರು ಒಂದು ಸೆಮಿ ಪಾಸ್ ಅಂತ ಅಥವಾ ಅಬೇಟ್ ಅಂತ ಹೇಳಿ ಒಂದು ನಿಗದಿತ ಪ್ರಮಾಣದಲ್ಲಿ ಹಾಕಿದ್ರೆ ಆ ಸೊಳ್ಳೆಗಳನ್ನು ಅದು ಏನೋ ಸುಲಭ ಲಾರ್ವಾನೆ ಮಾಡ್ತಕ್ಕಂಥದ್ದು ಮೇಡಮ್. ಸರಿ, ಡೆಂಗ್ಯೂ ಏನ್ ಸೋಂಕಿದೆ, ಇದರ ಗುಣಲಕ್ಷಣಗಳು ದೊಡ್ಡವರಲ್ಲಿ ಮತ್ತೆ ಸಣ್ಣ ಮಕ್ಕಳಲ್ಲಿ ಬೇರೆ ಬೇರೆ ಇರುತ್ತಾ ಅಥವಾ ಅವ್ರಿಗೆ ಏನು ವ್ಯತ್ಯಾಸಗಳು ಇರುತ್ತಾ ಸರ್ ಇಬ್ರಿಗೂ ಡೆಂಗ್ಯೂ ಬಂದಂತಹ ಸಂದರ್ಭದಲ್ಲಿ? ಮೆಜಾರಿಟಿ ಅಂತ ಮೇಜರ್ ವ್ಯತ್ಯಾಸ ಆದ್ರೆ ಮಕ್ಳುಗಳಲ್ಲಿ ಅಷ್ಟು ಕೆಲವರು ಗೊತ್ತಾಗೋದಿಲ್ಲ, ಅವರು ಹೇಳ್ಕೊಳ್ಳೋದಿಲ್ಲ. ದೊಡ್ಡವರಾಗಿದ್ರೆ ಸಾಮಾನ್ಯವಾಗಿ
ಈಗ ಮಕ್ಳುಗಳಲ್ಲಿ ಜ್ವರದ ಜೊತೆಗೆ ಅವರು ಏನ ಸುಸ್ತಾಗ್ತದೆ ಅವು ಹೇಳ್ಕೊಂಡ್ರೆ ತಿಂದಿದ್ದೆಲ್ಲ ವಾಂತಿ ಆಗೋದು ಈ ತರದ್ದು, ಆಮೇಲೆ ಮೈಯಲ್ಲಿ ಗಂದೆ ಆಗೋದು ಎಲ್ಲ ಇರ್ತದೆ. ಅದೆಲ್ಲ ಒಳಗೆ ಬೇರೆ ಬೇರೆ ಆಯ್ತಾ ಇರುತ್ತೆ. ಅದ್ರ ಮುಖ್ಯವಾಗಿ ದೊಡ್ಡವರಲ್ಲಿ ಚಿಕ್ಕವರಲ್ಲಿ ನಾವು ಮುಖ್ಯವಾಗಿ ನಾವು ಡೆಂಗಿ ಅಂತ ಇರಬಹುದು ಅಂತ ಹೇಳಿದರೆ, ಮೊದಲನೇದಾಗಿ ಜ್ವರ, ಒಂದು ವಾರದ ಒಳಪಟ್ಟ ಜ್ವರ ಜೊತೆಗೆ ತಲೆನೋವು, ಕಣ್ಣಿನ ಹಿಂಭಾಗ ನೋವು. ನಾವು ಆಕ್ಚುಲಿ ಇದು ರೋಗವನ್ನು ಬ್ರೇಕ್ ಬೋನ್ ಫೀವರ್ ಚಿಕ್ಕ ಮಕ್ಕಳಲ್ಲಿ ಅವರು ಅಷ್ಟು ಹೇಳೋದಿಲ್ಲ, ಆದ್ರೆ ದೊಡ್ಡವರಿಗೆ ಸಿಕ್ಕಾಪಟ್ಟೆ ವಿಪರೀತ ಮೈಕೈ ನೋವು ಅಂತ ಹೇಳ್ತಾರೆ. ಹಾಗಾಗಿ ಅವರು ವಿಪರೀತ ಮೈಕೈ ನೋವು ಇರ್ತಕ್ಕಂಥದ್ದು, ಕೀಲುಗಳ ನೋವಾಗ್ಲಿ ಅಥವಾ ಸುಸ್ತಾಗೋದಲ್ಲಿ ಈ ತರದ್ದು ಎಲ್ಲ ಇರ್ತದೆ. ಆದ್ರೆ ಮಕ್ಕಳಲ್ಲಿ ಅಷ್ಟು ಅವರು ಅವ್ರಿಗೆ ಹೇಳ್ಕೊಳ್ಳೋದು, ಅವ್ರ ಮಕ್ಕಳು ಸುಸ್ತಾಗ್ತದೆ, ಏನೇ ತಿಂದಿದ್ರು ವಾಂತಿ ಆಗ್ತದೆ, ಜ್ವರ, ಅದಲ್ಲದೆ ಚರ್ಮದ ಮೇಲೆ ಗಂದೆ ಆಗ್ತಕ್ಕಂಥ 3-4 ದಿನ ಆದಂಗೆ ರಕ್ತಸ್ರಾವ ಆಗ್ತಕ್ಕಂಥ ಚಿಹ್ನೆಗಳು, ಮೋಷನ್ ಹೋದ್ರೆ ಕಪ್ಪಾಗಿ ಹೋಗ್ತಕ್ಕಂಥದ್ದು, ವಾಂತಿ ಮಾಡಿದ್ರೆ ರಕ್ತ ಬರ್ತಕ್ಕಂಥದ್ದು, ಜೋರು ಸೀಂತರೋ ರಕ್ತ ಇಲ್ಲ ಆಗುವ ಸಾಧ್ಯತೆ ಇರ್ತದೆ. ಇನ್ನು ನಾಗಪ್ಪ ಸರ್, ಏನು ಈ ಡೆಂಗ್ಯೂ ಪ್ರಕರಣದ ಬಂದಾಗ ಅಥವಾ ಹುಷಾರಿಲ್ಲ ಅಂತಾನೆ ಬಂದಾಗ ಆಹಾರ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಯಾವ ರೀತಿಯಾದಂತಹ ಆಹಾರ ತಗೊಳ್ತೀವಿ ಅದು ಕೂಡ ಮುಖ್ಯ ಆಗಿರುತ್ತೆ. ಇಲ್ಲಿ ಡೆಂಗ್ಯೂ ಪ್ರಕರಣದಲ್ಲಿ ಯಾವ ರೀತಿಯಾದಂತಹ ಆಹಾರವನ್ನ ಸೇವಿಸಬೇಕು, ದೊಡ್ಡವರಾಗಿರ್ಬೋದು ಸಣ್ಣವರಾಗಿರ್ಬೋದು, ಯಾವ ರೀತಿಯಾದಂತಹ ಆಹಾರ ಸೇವನೆ ಮಾಡಿದ್ರೆ ಈ ಡೆಂಗ್ಯೂ ಪ್ರಕರಣದಲ್ಲಿ ಅವರು ಒಂದಷ್ಟು ಜಾಗೃತಿಯನ್ನ ವಹಿಸಬಹುದು? ಮುಖ್ಯವಾಗಿ ಆಹಾರ ಅನ್ನೋದ್ರಿಂದ ಮುಖ್ಯವಾಗಿ ನಾವು ಏನ್ ಹೇಳ್ತಿದ್ರೆ, ಇದ್ರಲ್ಲಿ ನಾವು ಈ ರೋಗವನ್ನು ಆಕ್ಚುಲಿ ನಾವು ಹೇಳೋದು ಒಂದು ಸೆಲ್ಫ್ ಲಿಮಿಟಿಂಗ್ ವೈರಲ್ ಡಿಸೀಸ್, ಹೆಚ್ಚು ಕಡಿಮೆ 10 ದಿನ ಇರ್ತಕ್ಕಂಥ ಅನ್ನೋದು ಹೇಳ್ತೀವಿ, 10 ದಿನ. ಆದ್ರೆ ಕೆಲವರಿಗೆ ಜಾಸ್ತಿ ಆಗೋದಿರ್ತ. ಆದ್ರೆ ಯಾವುದೇ ವೈರಸ್ ಜ್ವರ ಬಂದ್ರು ನಾವು ಫಸ್ಟ್ ಹೇಳೋದೇನಿ ರೆಸ್ಟು, ಎಷ್ಟಾದ್ ಸಾಧ್ಯವಷ್ಟು ನೀರಿನಂಶ, ಅಡೆಕ್ವೇಟ್ ಹೈಡ್ರೇಷನ್, ನಿರ್ಜಲೀಕರಣ ಆಗುವ ಸಾಧ್ಯತೆಯಿಂದ ಜಾಸ್ತಿ ತಗೊಳತಕ್ಕಂಥದ್ದು, ಹಣ್ಣು ಆಹಾರ ಇಂಥದ್ನೆಲ್ಲ ಸುಲಭವಾಗಿ ಜೀರ್ಣ ಆಗಂತ ಆಹಾರಗಳನ್ನ ತಗೊಳ್ತಕ್ಕಂಥ. ಮುಖ್ಯವಾಗಿ ನೀರಿನಂಶ ಜಾಸ್ತಿ ಸೇರ್ಬೇಕು, ವಿಟಮಿನ್ ಈ ತರ ಕೆಲವು ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗ್ತಕ್ಕಂಥವು ಜಾಸ್ತಿ ತಿನ್ಬೇಕು, ರೆಸ್ಟ್ ತೆಗಿಬೇಕು. ಅದೆಲ್ಲ ಗಾಬರಿ ಆಗುದು ಅದಕ್ಕೆಲ್ಲದು ಇದನ್ನ ಮಾಡುದು. ಅದು ಅಂದ್ರೆ ನಮ್ಮ ನಿರೋಧಕ ಶಕ್ತಿ ಇಂಪ್ರೂವ್ ಮಾಡಿಕೊಂಡು ಅವ್ರು ಕೂತ್ಕೊಂಡು ಸಿಂಪಲ್ಲು ಆರಾಮಾಗಿದ್ದಾಗ ಪ್ರಾಣಾಯಾಮನಾರು ಮಾಡ್ತಾರೋ. ಈ ತರ ಅಂದ್ರೆ ಅವ್ರು ತಮ್ಮ ಬಿಹೇವಿಯರ್, ಅವ್ರೇನು ವಿಗರಸ್ ಎಕ್ಸರ್ಸೈಸ್ ಮಾಡಿ ಅಂತ ಹೇಳೋದಿಲ್ಲ, ಏನು ಮಾಡಬೇಕಲ್ಲ. ಮೊದಲನೇದಾಗಿ ರೆಸ್ಟು, ಆರಾಮಾಗಿರೋ, ಇದೇನಂತ ತೊಂದರೆ ಆಗಿಲ್ಲ. ಸುಮಾರು 100 ಜನಕ್ಕೆ ಬಂದ್ರೆ 100 ಜನ 85-90 ಜನಕ್ಕೆ ಆರಾಮಾಗಿ ಹಂಗೆ ಕಡಿಮೆ ಆಗಿರುತ್ತೆ. ಕೇವಲ ಪ್ಯಾರಾಸ್ಟಮಾಲ್ ಇಂದಲೇ ಕಡಿಮೆ ಆಗಿರ್ತದೆ. ಆದ್ರೆ ಕೆಲವುಗಳಲ್ಲಿ ಅದರೊಳಗೂ ಕೆಲವು ಬೇರೆ ಬೇರೆ ಇತರೆ, ಅದ್ರ ಚಿಕ್ಕ ಮಕ್ಕಳಲ್ಲಿ ನಾವು ದುರ್ಬಲ ವರ್ಗದವರು ಅಂತ ಹೇಳ್ತೀವಿ, ಅದು ಚಿಕ್ಕ ಮಕ್ಕಳಾಗ್ಬೋದು, ತೀರಾ ವಯಸ್ಸಾದಿರ್ಬೋದು, ಗರ್ಭಿಣಿ ಬಾಣಂತಿಯರು ಅಥವಾ ಹೃದಯದ ತೊಂದರೆ ಇದು ಆಗಾಗಲೇ ಸಂಬಂಧಪಟ್ಟ ಮಾತ್ರೆ ತಗೊಂತ ಇರೋರು, ಅಥವಾ ಇನ್ನು ಕೆಲವು ಹೆಂಗಸರಲ್ಲಿ ಆಗ್ಲೇ ರಕ್ತಸ್ರಾವ, ಗರ್ಭಕೋಶದ ರಕ್ತಸ್ರಾವ ಆಗಿ ಬೇರೆ ರೋಗದಿಂದ ನರಳ್ತಾ ಇರ್ತಾರೆ. ಇಂಥವರಲ್ಲಿ ಮಾತ್ರ ಸೀರಿಯಸ್ ಆಗಿರುತ್ತೆ. ಆದ ಕಾರಣ ಅವರು ಒಂದು ಏನು ಅಂತಂದ್ರೆ, ಮೊದಲನೇದಾಗಿ ಆಹಾರ ಮಾಮೂಲಿ ಪದ್ಧತಿ ಜೊತೆಗೆ ಹೆಚ್ಚಿನ ನೀರಿನಂಶ, ರೆಸ್ಟು, ಅದ್ರ ಜೊತೆಗೆ ಕೆಲವೆಲ್ಲ ಅಪಾಯದ ಚಿಹ್ನೆ ಅಥವಾ ಮುನ್ನೆಚ್ಚರಿಕೆ ಎಚ್ಚರಿಕೆ ಚಿಹ್ನೆ ನಾವು ಅವರು ನೋಡ್ಕೋಬೇಕಾಗತ್ತೆ. ಏನಂದ್ರೆ ಕೆಲವು ಏನಂತಂದ್ರೆ, ಈ ಜ್ವರ ಬಂದು 3 ದಿನ ಆದಾಗ ಸ್ವಲ್ಪ ಆದಂಗೆ ಅನ್ಸ್ಬಿಡ್ತದೆ. ಆದ ತಕ್ಷಣ ನಾವು ಸರಿಯಾಯ್ತು ಅಂತ ತಿಳ್ಕೊಂಡು ಆ 3 ದಿನದಿಂದ 3 ದಿನದಿಂದ 6 ದಿನವರೆಗೆ ಇದೆಯಲ್ಲ, ಕ್ರಿಟಿಕಲ್ ಪೀರಿಯಡ್ ಅಂತಿದೆ. ಅಂತ ಸಂದರ್ಭದಲ್ಲಿ ಈ ರಕ್ತಸ್ರಾವ ಅಥವಾ ಬೇರೆ ಕಾಂಪ್ಲಿಕೇಶನ್ ಆಗುವ ಸಾಧ್ಯತೆ ಇರುತ್ತೆ. ಎಷ್ಟೋ ಜನ ಗೊತ್ತಿಲ್ಲದೆ ಮಗು ಜ್ವರ ಕಡಿಮೆ ಆಯ್ತು ಅಂತ ಶಾಲೆ ಕಳಿಸ್ತಾರೆ. ಅಲ್ಲಿ ಶಾಲೆಯಲ್ಲಿ ಮಗು ಆಟ ಆಡೋದು, ಓಡೋದು, ಡ್ಯಾನ್ಸ್ ಮಾಡೋದು, ದಿಢೀರ್ನೆ ಇದ್ಕಿದ್ದಂಗೆ ಕೊಲಾಪ್ಸ್ ಆಗಿ ಬಿದ್ದಾಗ್ಬಿಡುತ್ತೆ. ಅಂತ ಈ ತರ ತಪ್ಪಿಸೋಕಂದ್ರೆ ಅಂದ್ರೆ ಮಕ್ಕಳಲ್ಲಿ ಮೊದಲನೇದಾಗಿ ಇದು ಜ್ವರ ಎಷ್ಟು ದಿನವರೆಗೆ ಇರುತ್ತೆ, ಸಾಮಾನ್ಯಕ್ಕೆ 10 ದಿನದೊಳಗೆ ಸರಿಯಾಗುತ್ತೆ ಅನ್ನೋದು ಮೊದಲು ತಿಳ್ಕೋಬೇಕು. ಆಮೇಲೆ ತೊಂದರೆ ಆಗ್ತಕ್ಕಂಥ 3 ದಿನ ಮೇಲ್ಪಟ್ಟು ಅನ್ನೋದು ಒಂದ್ ಸ್ವಲ್ಪ ಅದ್ರ ಜೊತೆಗೆ ಈ ಅಪಾಯದ ಚಿಹ್ನೆಗಳು, ಜಾಸ್ತಿ ವಾಂತಿ ಆಗ್ತಾ ಇದ್ರೆ, ಮೈಯಲ್ಲಿ ಗಂದೆ ಬರ್ತಾ ಇದೆಯಾ, ಸುಸ್ತಾಗ್ತಾ ಇದೆಯಾ, ಊಟ ಸೇರ್ತಾ ಇದೆ, ಅದಲ್ಲದೆ ಹೊಟ್ಟೆ ನೋವು, ಇವೆಲ್ಲ ಅಪಾಯ ಚಿಹ್ನೆಗಳನ್ನ ಅವ್ರು ಐಡೆಂಟಿಫೈ ಮಾಡಿ ವೈದ್ಯರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ರೆ ಬಹಳ ಒಳ್ಳೇದು ಅಂತ ನನ್ನ ಅನಿಸಿಕೆ ಮೇಡಮ್. ಅವ್ರು ಏನಂದ್ರೆ, ಅವರು ಸುಮ್ಮನೆ ಕಡಿಮೆ ಇದಾಗೋದು, ವಾಸಿ ಆಗೋವರೆಗೂ ವೈದ್ಯರ ಸಂಪರ್ಕದಲ್ಲಿ ಇದ್ರೆ ಅವಾಗ ನಾವು ವಿನಾಕಾರಣ ಎಲ್ಲರೂ ಹೋಗಿ ಬಂದು ಹಾಸ್ಪಿಟಲ್ ಅಡ್ಮಿಟ್ ಆಗ್ಬೇಕು ಅಂತಿಲ್ಲ. ಅವರು ಅವಶ್ಯಕತೆ ಇದ್ದಾಗ ಪ್ಲೇಟ್ಲೆಟ್ ಏನೋ ಪರೀಕ್ಷೆಗಳು ಮಾಡ್ತಾರೆ, ನೇರವಾಗಿ ದೈಹಿಕವಾಗಿ ಪರೀಕ್ಷೆ ಮಾಡ್ತಾರೆ. BP ನೋಡೋದಾಗ್ಲಿ ಅಥವಾ ಈ ಏನಾದ್ರು ರ್ಯಾಶ್ ತರದಾಗ್ಲಿ, ಅದೆಲ್ಲ ರಕ್ತ ಪರೀಕ್ಷೆ ಮೂಲಕ ಪ್ಲೇಟ್ ಕಡಿಮೆ ಆಗ್ತಾ ಇದೆಯಾ ಅಥವಾ ಇನ್ನೊಂದು ಬೇರೆ ಇದು ಹೆಮಟೋಕ್ರಿಟ್ ಅಂತದ್ದು ಅದು ಏನಾದ್ರು ಜಾಸ್ತಿ ಆಗ್ತಾ ಇದೆ, ಹಿಂಗೆ ಬೇರೆ ಬೇರೆ ಏನೈತೆ ಅಂತಂದ್ರು ಅವಶ್ಯಕತೆ ಇದ್ದಾಗ ಅವರು ಇದ್ ಮಾಡ್ತಾರೆ. ಅದರಿಂದ ಇಷ್ಟು ದಿನಗಳಲ್ಲಿ ಅವ್ರ ನೇರ ಸಂಪರ್ಕ ಇದ್ದಷ್ಟು ನಾವು ಎಷ್ಟಾದಷ್ಟು ನಾವು ಮರಣದ ಪ್ರಮಾಣ ಕಡಿಮೆ ಮಾಡೋದು ಮೇಡಮ್.